ಮೊದಲೇ ಬಾರಿ ಚಾಮರಾಜನಗರಕ್ಕೂ ಮತ್ತೆ ನಿಮ್ಗೆ ಇರ್ತಕ್ಕಂಥ ಸಂಬಂಧ ಮತ್ತೆ ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ದೀರಾ ಇನ್ನಾದ ಮೇಲೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಮೊದಲನೇದಾಗಿ ನಮ್ಮೆಲ್ಲರ ಪ್ರೀತಿಯ ಪವರ್ ಸ್ಟಾರ್ ಅಪ್ಪು ಸರ್ಗೆ ನಮನ ಹೇಳ್ತಾ ಅವ್ರಿಗೆ ಅವರ ಆಶೀರ್ವಾದ ಪಡ್ಕೊಳ್ತಾ ನನ್ನ ಮಾತನ್ನು ಶುರು ಮಾಡ್ತೀನಿ. ಸೊ ನಾನು ಹುಟ್ಟಿದ್ದು ಚಾಮರಾಜನಗರನೇ, ಹೆಗೊಟ್ಟಾರ ನನ್ನ ತಾಯಿಯವರು. ವರ್ಷಕ್ಕೆ ಇಲ್ಲಿ ಬರ್ತಾ ಇದ್ದೆ. ನನ್ನ ಬಾಲ್ಯವನ್ನು ಕಳೆಯೋದಕ್ಕೆ ಇಲ್ಲಿ ಸಾಕಷ್ಟು ಮೆಮೊರೀಸ್ ಇದೆ ನನಗೆ. ಚಾಮರಾಜನಗರ ತುಂಬ ಹತ್ತಿರದವರು, ತುಂಬ ಖುಷಿಯಾಗುತ್ತೆ. ಈ ಊರಿಂದ ನನಗೆ ತುಂಬ ಸಪೋರ್ಟ್ ಸಿಕ್ಕಿದೆ. ನಮ್ಮ ಅವರೆಲ್ಲ ಒಟ್ಟಿಗೆ ಸೇರಿ ನನಗೋಸ್ಕರ ತುಂಬ ಪ್ರಚಾರ ಮಾಡಿದ್ದಾರೆ, ತುಂಬ ಜನರನ್ನ ಬೇಡ್ಕೊಂಡಿದ್ದಾರೆ, ಅವ್ರನ್ನ ವೋಟ್ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಇವತ್ತು ಏನು ಈ ಗೆಲುವು ಸಿಕ್ಕಿದೆ, ಇದೆಲ್ಲವೂ ಸಾಧ್ಯವಾಗಿರೋದು ಇವರಿಂದ, ನನ್ನ ಫ್ಯಾಮಿಲಿಯಿಂದ, ನನ್ನ ಫ್ಯಾನ್ಸಿಂದ, ನನ್ನ ಫ್ರೆಂಡ್ಸಿಂದ. ಮೈಸೂರು ನಾನು ಬೆಳೆದಿದ್ದೀನಿ, ಇವಾಗ ಬೆಂಗಳೂರಿಗೆ ಹೋಗಿದ್ದೀನಿ. ನಗರದಲ್ಲಿ ಹುಟ್ಟಿದವನು ಮೈಸೂರಿಗೆ ಹೋಗಿ ಬೆಳೆದಿದ್ದೀನಿ, ಬೆಂಗಳೂರಿಗೆ ಹೋಗಿ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು ಇಡೀ ಕರ್ನಾಟಕಕ್ಕೆ ಪರಿಚಯ ಆಗಿದ್ದೀನಿ. ಸೊ ಯಾವತ್ತಿಗೂ ನಾವು ನಮ್ಮ ಹುಟ್ಟೂರನ್ನು ನಾವು ಬೆಳೆದಿದ್ದು ಬಂದ ದಾರಿನ ಮರಿಬಾರ್ದು. ಸೊ ಹಾಗಾಗಿ ನಾನು ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿಂದ ಮತ್ತೆ ಶುರು ಮಾಡ್ತೀನಿ. ಇನ್ನು ದೊಡ್ಡದಾಗಿ ಹೆಜ್ಜೆ ಇಡೋ ಕಾರ್ಯಕ್ರಮಗಳಾಗುತ್ತೆ. ಸರ್, ಈಗ ಎಲ್ಲಾದರೂ ವಿನ್ ಆದಮೇಲೆ ಆಫರ್ ಏನಾರು ಬಂದಿದೆಯಾ? ಅದ್ರ ಬಗ್ಗೆ ಸುಮಾರಷ್ಟು ಬರ್ತಾ ಇದೆ. ಸ್ವಲ್ಪ ಜವಾಬ್ದಾರಿ, ಜನ ದೊಡ್ಡ ಜವಾಬ್ದಾರಿ ಕೊಟ್ಟಿರೋದ್ರಿಂದ ಅವ್ರಿಗೆ ನಿರಾಸೆ ಆಗದಿರೋ ರೀತಿ ಕೆಲಸಗಳು ಮಾಡಬೇಕು. ಸೊ ಸ್ವಲ್ಪ ನಿಗಾ ಇಟ್ಕೊಂಡು ಒಳ್ಳೆ ಕತೆಗೆ ಒಂದು ಸ್ವಲ್ಪ ಮುತುವರ್ಜಿ ವಹಿಸಿ ಒಂದು ಒಳ್ಳೆ ಕತೆ ಮಾಡೋಣ ಅಂತ ಒಂದು ಆಸೆ ಸರ್.